ಡ್ರೈ ಫ್ರೂಟ್ಸ್ನ ಹಾಲಿನಲ್ಲಿ ನೆನೆಸಿಟ್ರೆ ಒಳ್ಳೆಯದ ಕೆಟ್ಟದ್ದ? ವಿಶೇಷವಾಗಿ ಡ್ರೈ ಫ್ರೂಟ್ಸ್ಗಳನ್ನ ಹಾಲಿನಲ್ಲಿ ನೆನೆಸಿ ತಿನ್ನುವುದರಿಂದ ಮೂಳೆಗಳು ಖಂಡಿತವಾಗಿಯೂ ಬಲಗೊಳ್ಳುತ್ತವೆ ಎನ್ನಲಾಗಿದೆ. ಅವುಗಳನ್ನ ನೆನೆಸಿರೋದ್ರಿಂದ ಪೌಷ್ಟಿಕಾಂಶದ ಮೌಲ್ಯಗಳು ದೇಹಕ್ಕೆ ಸುಲಭವಾಗಿ ಲಭ್ಯವಾಗುತ್ತವೆ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದು ಎಷ್ಟು ಸತ್ಯ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಹೇಳ್ತೇವೆ. ವಯಸ್ಸಾದಂತೆ ನಾವು ಎದುರಿಸುವ ಪ್ರಮುಖ ಸಮಸ್ಯೆಗಳಲ್ಲಿ ಮೂಳೆ ದೌರ್ಬಲ್ಯವು ಒಂದು. ವೃದ್ಧರಲ್ಲಿ ಸಣ್ಣ ಗಾಯವಾದರೂ ದೊಡ್ಡ ಸಮಸ್ಯೆಯಾಗಿ ಕಾಣಬಹುದು. ಬಾದಾಮಿ ನಿಮಗೆ ತಿಳಿದಿರುವ ಅತ್ಯುತ್ತಮ ಡ್ರೈ ಫ್ರೂಟ್ಸ್. ಅವುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸಮೃದ್ಧವಾಗಿವೆ. ಬಾದಾಮಿಯನ್ನ ರಾತ್ರಿ ಇಡೀ ಹಾಲಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ. ಕೇವಲ 4ರಿಂದ 5 ಬಾದಾಮಿ ಸಾಕು. ಇದು ಕೀಲು ನೋವನ್ನ ಸಹ ಕಡಿಮೆ ಮಾಡುತ್ತದೆ ಎಂದು ಆರೋಗ್ಯ ತಜ್ಞರು ಸೂಚಿಸಿರುತ್ತಾರೆ. ಅಂಜೂರವು ಫೈಬರ್ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ. ಅವು ಜೀರ್ಣಾಂಗ ವ್ಯವಸ್ಥೆಯನ್ನ ಸ್ವಚ್ಛವಾಗಿಡುತ್ತವೆ. ರಾತ್ರಿ 2 ಅಂಜೂರದ ಹಣ್ಣುಗಳನ್ನ ಹಾಲಿನಲ್ಲಿ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ ಮೂಳೆಯ ಬಲ ಹೆಚ್ಚಾಗುತ್ತದೆ. ಇದು ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತದೆ. ವಾಲ್ನಟ್ಸ್ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಮೆಗ್ನೀಷಿಯಂನಿಂದ ತುಂಬಿರುತ್ತದೆ. ಅವು ಮೂಳೆಗಳನ್ನ ಬಲಪಡಿಸಲು ತುಂಬಾ ಉಪಯುಕ್ತವಾಗಿವೆ. ಅವು ಮೆದುಳನ್ನ ಪೋಷಿಸುತ್ತವೆ. ರಾತ್ರಿ ಇಡೀ ಹಾಲಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಅತ್ಯುತ್ತಮ ಫಲಿತಾಂಶ ಸಿಗುತ್ತದೆ. ಹಾಗೂ ಚಳಿಗಾಲದಲ್ಲಿ ಇವುಗಳನ್ನ ತಿನ್ನೋದ್ರಿಂದ ಆರೋಗ್ಯಕರ ಎಂದು ತಜ್ಞರು ಹೇಳ್ತಾರೆ. ಮಖಾನ ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗಿದೆ. ಇದರಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಮಖಾನವನ್ನ ಹಾಲಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಪ್ರತಿದಿನ ತಿನ್ನಬಹುದು. ಪ್ರತಿದಿನ ಹಾಲಿನಲ್ಲಿ ಕೆಲವು ಒಣ ದ್ರಾಕ್ಷಿಗಳನ್ನ ನೆನೆಸಿ ತಿನ್ನೋದ್ರಿಂದ ದೇಹಕ್ಕೆ ಅಗತ್ಯವಾದ ಶಕ್ತಿ ಸಿಗುತ್ತದೆ. ಇದರೊಂದಿಗೆ ನೀವು ನಿಮ್ಮ ದೈನಂದಿನ ಕೆಲಸಗಳನ್ನ ಯಾವುದೇ ತೊಂದರೆ ಇಲ್ಲದೆ ಮಾಡಬಹುದು. ಒಣ ದ್ರಾಕ್ಷಿಗಳಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳಿವೆ. ಇವು ಮೂಳೆಯ ಬಲವನ್ನ ಹೆಚ್ಚಿಸುವಲ್ಲಿ ಮತ್ತು ರಕ್ತದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಇವು ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಎಂದು ವೈದ್ಯರು ತಿಳಿಸಿದ್ದಾರೆ.